ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಸೌತೆಕಾಯಿ ಬೆಳೆಗಾರರಾದ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ರೈತರಾದ ಶ್ರೀ ಕರಿಬಸವನಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತರಾಗಿರ್ತಕ್ಕಂತಹ ಕರಿಬಸವನಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡ್ಸೋಣ. ನಮಸ್ಕಾರ ಕರಿಬಸವನಗೌಡ್ರೆ. ನಮಸ್ತೆ ಸರ್. ನಮಸ್ತೆ. ಎಷ್ಟು ವರ್ಷ ವಯಸ್ಸು ಗೌಡ್ರೆ? ನಮಗೆ ಒಂದು 48 ಇದೆ ಸರ್. 48 ವರ್ಷ ವಯಸ್ಸು. ವಯಸ್ಸು. ಮೂಲತಃ ಕೃಷಿಕರ ನೀವು? ಹೌದು ಸರ್, ಮೂಲತಃ ಕೃಷಿ. ಎಷ್ಟು ಎಕರೆ ಭೂಮಿ ಇದೆ ನಿಮ್ಗೆ? ನಮ್ದು ಒಂದು 10 ಎಕರೆ ಇದೆ ಸರ್. 10 ಎಕರೆ ಇದ್ರೆ ಮೊನ್ನೆ ಎಲ್ಲ ಸಾಲದ ಕಾಟಕ್ಕೆ ಒಂದು 2.5 ಎಕರೆ ಆಸ್ತಿ ಮಾರಿದ್ವಿ. ಸಾಲದ ಕಾಟಕ್ಕೆ? ಸಾಲ ಮಾಡಿದಿವಲ್ಲ ಸರ್, ಹಿಂಸೆ ಆಗಿತ್ತು. ಸುಮ್ನೆ ನಮಗೆಲ್ಲ ಮರದಿ ಸ್ವಾಭಿಮಾನಕ್ಕಂತ ಜೀವನ ಮಾಡ್ಬೇಕಲ್ಲ ಸರ್. ನಾವ ಆಗ್ಲೇ 4 ಮಂದಿ ಹತ್ರ ನಾವ ಅಲ್ಲಿ ಅದ್ರ ಮ್ಯಾಲೆ ಕುಂತ್ಕೊಂಡು ಪಂಚಾಯತಿ ಮಾಡಾರ, ತಳ ಕುಂತ್ಕೊಂಡು ಎಳ್ಸ್ಕೊಬಾರ್ದಲ್ಲ. ಯಾಕಪ್ಪ ಆಯ್ತ ನಾವು ಕೊಡ್ತೀವಿ ಅಂತೇಳಿ ಒಂದು 2 ವರ್ಷ ಆಯ್ತು ಸರ್. ಒಂದು 2.5 ಎಕರೆ ಅಷ್ಟು ಮಾರಿದ್ವಿ. ಎಷ್ಟು ಸಾಲ ಇತ್ತು? ಸಾಲ ನಮ್ದು ಒಂದು 16 ಲಕ್ಷ ಇತ್ತು ಸರ್ ಸಾಲ. ಯಾವ್ದಕ್ಕೋಸ್ಕರ ಮಾಡಿದ್ರಿ? ಎದಕ್ಕೋಸ್ಕರ ಅಂದ್ರೆ ಈಗ ಹಸುಗಳು ನಮ್ಮ ಅಪ್ಪಾಜಿಯವರು ಬೇಡ ಅಂದಂಗೆಲ್ಲ ಡೈರಿ ಫಾರ್ಮ್ ಕಟ್ಸಿದೆ. ಅದು ಡೈರಿ ಫಾರ್ಮ್ ಅಲ್ಲೇ ಕಟ್ಸಿದೆ. 70,000 80,000 ಆಕಳುಗಳು ತಗೊಂಡ್ಬಂದ್ವಿ. ತಗೊಂಬಂದು ತುಂಬಾ ಈಗಲೇ ದಾಖಲೆ ತಗೊಂಬಂದಿ ಸರ್. ಸರಿಯಾದ ರೀತಿಯಿಂದ ಹಾಲು ಕರಿಯಕತ್ತೈತಿ. ಹಾಲು ಕರೆದು ಡೈರಿಗೆ ಹಾಕಿ ಬರೋದಾಗ ಡೈರಿಲಿಂದ ನಾನು ಅದು ವಾಪಸ್ ಹೋಗೋದ್ರೆ ಒಂದು ಆಕಳ ಡೆತ್ ಆಗಿದೆ. ಅದಾಯ್ತು. ಯಾಕೆ ಹಿಂಗಾಯ್ತು ಸರ್ ಅಂತಂದೇಳಿ ತಾಲೂಕು ಅಧಿಕಾರಿ ಡಾಕ್ಟರ್ ಹತ್ರ ಎಲ್ಲಾ ಸರ್ ಹಿಂಗ ಆಗಿಬಿಟ್ಟಿದೆ ನಮ್ದು ಹಸುಗಳು ಅಂತ ಇಮಿಡಿಯೇಟ್ ಬಂದಾಗ ಅವ್ರೆಲ್ಲ ತೋರಿಸಿದ್ದೆ ನಾನು. ಅವಕ್ಕೆಲ್ಲ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತಾ ಇದ್ರಲ್ವಾ? ಇನ್ಸೂರೆನ್ಸ್ ಮಾಡಿಸಿದ್ದೆ ಸರ್. ಇನ್ಸೂರೆನ್ಸ್ ಮಾಡಿಸಿದ್ದೆ. ಅಂದ್ರೆ ಹಸುಗಳು ತಗೊಂಬಂದು 31 ದಿನ ತಕ್ಕನೆ ಇನ್ಸೂರೆನ್ಸ್ ಅಮೌಂಟ್ ನಮ್ಮ ಹೆಸರಲ್ಲೇ ಕ್ಲೇಮ್ ಆಗಂಗಿಲ್ಲ. 35 ದಿನ ಆತಂದ್ರೆ ನಮ್ಮ ಹೆಸರಲ್ಲೇ ಇನ್ಸೂರೆನ್ಸ್ ಆಗಿದೆ ಅಂತ. ಅದಾಯ್ತಾ. ತಿರುಗಿ ಸರ್ ಹಸು ಹಿಂಗಾಗಿದೆ ಅಂತ ಬಂದಾಗ ತಾಲೂಕು ಅಧಿಕಾರಿ ಡಾಕ್ಟರ್ ಡೈರಿ ಫಾರ್ಮ್ ಅಲ್ಲಿ ಬಂದಾಗ ಏನು ಇಲ್ಲ ಗೌಡಪ್ಪ, ಇದು ಅಂತರಾಕ್ಷಿ ಬಂದಿದೆ, ಸ್ವಲ್ಪ ಇದಕ್ಕ ನೀನು ಈ ತರ ಆಗಕ್ ಚಾನ್ಸ್ ಇಲ್ಲ, ನಾನು ಉಳಿದ್ರೆ ಉಳಿಬೋದು ಇಲ್ಲದ್ರಲ್ಲ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಹಿಂಗಾಗಿದೆ ಮುಂದಕ್ಕೆ ಒಂದ್ಸಲ ಆಗ್ತಾ ಅಡ್ಡಾಗ. ಅಲ್ಲಿಂದ ಆಗ್ಲಿ ಮತ್ತೆ ಒಂದು ಹಸು ಸರ್ 6 ತಿಂಗಳು ಹಾಲು ಕರೆದಿದೆ. ಬೆಳಗ್ಗೆ 10 ಸಾಯಂಕಾಲ 10 ಲೀಟರ್ ಅಂತ ಹಸು. ಅದು 20 ಲೀಟರ್ ಹಾಲು ಕರಿಂದ ಆಕಳ 85,000 ಚಾಲೆಂಜ್ ಮಾಡಿ ದೊಡ್ಡಬಳ್ಳಾಪುರದಿಂದ ತಗೊಂಬಂದಿದ್ದೇನೆ. ಅದು ತಗೊಂಬಂದಾಗ ಏನು 6 ತಿಂಗಳು ಹಾಲು ಕರೆದದ್ದು ಆಕಳನ ಟ್ರೈಲರಿ ಕಾಯಿಲೆ ಅಂತ ಬರುತ್ತೆ ಸರ್. ಹೌದಾ? ಟ್ರೈಲರಿ ಕಾಯಿಲೆ ಬಂದು ಇಮಿಡಿಯೇಟ್ ಹೋಗ್ಬಿಡ್ತು. ಅದು ಹೋಯ್ತು. ಅದ್ರಿಂದ ಆಯ್ತು. ನಮ್ಮ ಅಪ್ಪಾಜಿಯವರು ಚಿಂತೆ ಬಿದ್ದುಬಿಟ್ರು. ನಾನು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಬೆಳೆಸಿ ನಿಮ್ಗೇನೇ ಕಷ್ಟ ಕೊಟ್ಟಿದ್ದಲ್ಲಪ್ಪ, ನೀನ್ ಬ್ಯಾಡಪ್ಪ ಇದ್ದಕ್ಕಿದ್ದಂಗೆ ಎಲ್ಲ ಮಾಡ್ಕೊಂಡು ಹೋರಂದ್ರೆ ಯಾರ್ಯಾರ ಮಾತಾ ಸ್ನೇಹ ಮಾಡಿ ಫಾರಂ ಕೊಡ್ಸಿದೆ, ಹಸುಗಳು ತಗೊಂಬಂದೆ ಅಂತ ಕಟ್ಟಿ ಯಾರ್ಯಾರನ್ನ ಫಾರಂ ಒಳಕ ಬಿಟ್ಕೊಂಡಿ ನೀನು, ನನಗೆ ಯಾಕೆ ಹಿಂಗಾಯ್ತು ಏನ್ ಕತ್ತೆ ಅಂತಂದೇಳಿ ಅಂದಾಗ ನಮ್ಮ ಅಜ್ಜರ್ ಅಂತೇಳಿ ಗರಗ ನಾಗಲಾಪುರ ಒಪ್ಪತ್ತೇಶ್ವರ ಅಂತಂದೇಳಿ ಅವ್ರೆಲ್ಲ ಆಗ್ಲಿ ಎಲ್ಲ ಜ್ವಾರದಲ್ಲಿ ಬಂದಾಗ ಒಳ್ಳೆ ಟೈಮಿನಲ್ಲಿ ಹಸುಗಳಿಗೆ ಡ್ರಮ್ ಇಟ್ಟು ನೀರ್ ತಗೊಂಡ್ ಹೋಗ್ತಿದ್ದೆ. ಹೌದು, ಒಳ್ಳೆ ದೊಡ್ಡ ಹೌದು. ಹೌದಿನಲ್ಲಿ ಎಲ್ಲದು ಇಂಪಾರ್ಟೆಂಟ್ ಬೋರ್ ಕುಡಿಯಕ ನೀರಿಲ್ಲಂಗ ಹೋಗ್ಬಿಡ್ತು. 2 ವರ್ಷ ಮಳೆ ಇಲ್ಲ. ಈಗ ಹೈನುಗಾರಿಕೆ ಸಂಪೂರ್ಣವಾಗಿ ತೆಗ್ದಿದ್ದೀರಾ?
ಹೈನುಗಾರಿಕೆ ಐತೆ ಸರ್ ಈಗ. ಹ್ಮ್. ಸರಿಯಾದ ರೀತಿಯಿಂದ ಐತೆ ಸರ್ ಈಗ. ಕೃಷಿಯಲ್ಲಿ ಏನೇನ್ ಬೆಳಿತಾ ಇದ್ರಿ? ಸರ್ ಖುಷಿಯಲ್ಲಿ ಅಂದ್ರೆ ಊಟದ ಜೋಳ ಬೆಳಿತಿದ್ವಿ, ರಾಗಿ ಹಾಕ್ತಿದ್ವಿ, ಅಲ್ಲಿಂದ ಆಗ್ಲೇ ಇದು ಕಬ್ಬು ಹಾಕಿವಿ. ಕಬ್ಬು ಬೆಳಿತಾ ಇದ್ರಿ? ಪ್ರತಿ ವರ್ಷ ಬೆಳಿತೀರಿ? ಇಲ್ಲ ಸರ್, ಹಿಂದಿನ ವರ್ಷ ಕಟಿಂಗ್ ಮಾಡಿ ಈ ಸತ್ತ ಆಗ್ಲಿ ಇದು ಮಳೆ ಆಗ್ಲಿಲ್ಲಲ್ಲ, ಈ ಸತ್ತ ಕಬ್ಬು ಬೇಡ ಅಂತ ಹೇಳಿ ಕಬ್ಬು ತೆಗೆದು ಬಿಟ್ಟಿವಿ ಸರ್. ಈ ಸತ್ತ ಕಬ್ಬು ಬೇಡಪ್ಪ, ಅದಕ್ಕಂದ್ರೆ ಇದು ಕಬ್ಬಿಗೆ ಇದು ದೊಡ್ಡ ನೀರ್ ಬೇಕು, ಅದಕ್ಕೆ ಬ್ಯಾಡ ಅಂತೇಳಿ ತೆಗೆದು ಬಿಟ್ಟಿವಿ ಸರ್. ಅಲ್ಲಿಂದ ಆಗ್ಲಿ ಪ್ರತಿ ದಿವಸ ವರ್ಷ ಆಗ್ಲಿ ಹಸಿಗೆನಂಗ್ಲ ಬೇಸಿಗೆನಂಗ್ಲ 1 ಎಕರೆ ತರಕಾರಿ ಇದ್ದೇ ಇರ್ತದೆ ಸರ್. ಟೊಮಾಟೊ ಇರ್ತೈತಿ, ಬದ್ನಿಕಾಯಿ 1 ಅರ್ಧ ಎಕರೆ ಹಾಕ್ತಿವಿ, ಟೊಮಾಟೊ 1 ಅರ್ಧ ಎಕರೆ ಹಾಕ್ತಿವಿ, ಅಲ್ಲಿಂದ ಇದು ಮೆಣಸಿನ ಗಿಡ 1 ಅರ್ಧ ಎಕರೆ ಹಾಕ್ತಿವಿ, ಎಲ್ಲ ಇರ್ತದೆ ಸರ್. ಅಂದ್ರೆ ತರಕಾರಿ ಏನ್ ನಮ್ಗೇನ್ ಲಾಸ್ ಆಗಿಲ್ಲ ಸರ್. ಯಾಕಪ್ಪ ಅಂದ್ರೆ 1 ಟೈಮು ಫಸ್ಟಿಗೆ ಆಗ್ಲಿ ಹಣ್ಣು ಸ್ಟಾರ್ಟ್ ಆದಾಗ 1 ತಿಂಗಳು 2 ತಿಂಗಳು ಕಡಿಮೆ ಇದ್ರತಿಗೆ ಮತ್ತೆ ನೆಕ್ಸ್ಟ್ ತಿಂಗಳು ನಮ್ಗೆ ಖರೋಪ್ ಆಗತ್ತೆ, ಬರ್ತಿರ್ತದೆ ಸರ್. ಒಟ್ಟು ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತೀರಿ? ಅದು ಬರ್ತೈತೆ ಸರ್. ಮೊನ್ನೆ ಮಾತ್ರ ಬಂದು ಇದು ಸೀಡ್ಸ್ ಹೊತ್ತಿಗೆ ಹಾಕಿದ್ನಿ ಸರ್ ನಾನು. ಅಂದ್ರೆ 60 ದಿನಕ್ಕೆಲ್ಲ ಪೀಕ್ ಎಲ್ಲ ಇದು. ನಿಮ್ಮ ಭಾಗದಲ್ಲೂ ಸಹಿತ ಸೀಡ್ಸ್ ಇದೆ ಸರ್. ನಾನ್ ಹಾಕಿದ್ದೀನಲ್ಲ. ನೀವು ಮಾಡ್ತಾ ಇದ್ರಿ? ಬೇರೆಯವ್ರು ಮಾಡ್ತಾ ಇದ್ರ? ಬೇರೆ ಗುಡನ ಎಲ್ಲ ಆಗ್ಲಿ ಡ್ರಿಪ್ ಮುಕ್ಕಲೆ ಮಾಡ್ತಾರ ಸರ್. ನಾನ್ ಮಾಡಿದ್ದು ನಮ್ಮೂರಲ್ಲಿ ನಾನು ಒಬ್ಬನೇ ಮಾಡಿರೋದು ಸೀಡ್ಸ್ ಸುತ್ತಿಕಾಯಿ. ಅಂದ್ರೆ ಸಾಲಿಂದ ಸಾಲಿಗೆ 6 ಅಡಿ ಸರ್, ಬೀಜದಕ್ಕೆ 1 ಅಡಿ ಹನಿ ನೀರಾವರಿ. ಸ್ಟಾರ್ಟಿಂಗ್ ನಾವೆಲ್ಲದಾಗ್ಲಿ ಭೂಮಿ ಒಳಗೆ ಗೊಬ್ಬರ ಕೊಡ್ಬೇಕಾದ್ರೆ 2 ಚೀಲ ಬೇಲಿಂಡೆ ಕೊಡ್ತೀವಿ, 2 ಚೀಲ DAP ಕೊಡ್ತೀವಿ, 2 ಚೀಲನ ಇದು. ಈ ಸೀಡ್ಸ್ ಮಾಡೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ನೀವು? ಸೀಡ್ಸ್ ಸೌತೆಕಾಯಿ ಬೆಳಿಬೇಕು ಅಂತ ಹೇಳಿ ಯಾವಾಗ ನಿರ್ಧಾರ ಮಾಡಿದ್ರಿ? ಸೌತೆಕಾಯಿ ಬೆಳಿಬೇಕಂತೇಳಿ ಸುಮಾರು 8 ವರ್ಷದ ನಿರ್ಧಾರ ಸರ್. ಅಲ್ಲ, ಅದು ತರಕಾರಿಗೆ ಬೆಳೆಯೋದು ಬೇರೆ ಅಲ್ಲ, ಸೀಡ್ಸ್ಗೋಸ್ಕರ ಸೀಡ್ಸಿಗೋಸ್ಕರನ ಬೆಳೆದದ್ದು 8 ವರ್ಷದ ಮುಂದೆ ಇದೇ ಸೀಡ್ಸ್ ಸೌತೆಕಾಯಿ ಹಾಕಿದ್ದೆ ನಾನು. ಮೊದಲು ಮಾಡಿದ್ವಿ ನಾವು. ಮೊದಲು ಮಾಡಿದ್ವಿ, ಅದು ಚಳಿಗಾಲಕ್ಕೆ ಹಾಕಿಬಿಟ್ಟೆ ನಾನು. ಚಳಿಗಾಲಕ್ಕೆ ಹಾಕಿದಾಗ ಬೂದಿ ರೋಗ ಕಟ್ಟಕ್ಕಾಯ್ತು. ಅದಕ್ಕೆ ಬೂದಿ ರೋಗ ಕಟ್ಟಕ್ಕಾಗ್ಬಿಡ್ತು. ಏನಪ್ಪ ಇದು ಬೂದಿ ರೋಗ ಕಟ್ಟಕ್ಕಾಯ್ತು ಅಂತಂದಾಗ ಅವಾಗಂದ್ರೆ ನಾವಂದ್ರೆ ಇದು ಡ್ರಿಪ್ ಮಾಡಿದ್ದಿಲ್ಲ, ಹೊಟ್ಟೆ ಹೊಡೆದು ಸೀದಾ ಖಾಲಿ ಗುಂಟ ನೀರ್ ಬಿಡ್ತಿದ್ವಿ. ಮೊನ್ನೆ ಮಾಡಿರೋದು ಮಾತ್ರ ಡ್ರಿಪ್ ಮಾಡಿದೀನಿ ಸರ್. ಡ್ರಿಪ್ ಮಾಡಿದಕ್ಕೆ ಸಾಲಿಂದ ಸಾಲಿಗೆ 6 ಅಡಿ, ಅಲ್ಲಿಂದ ಇದು ಓಲಿಂದ ಓಲಿಗೆ 1 ಅಡಿ, 1.5 ಎಕರೆ ಹಾಕಿದ್ದೆ. 12,000 ಬೀಜ ಹೋಗಿದ್ದವು. 1,000 ರೂಪಾಯಿ 1 ಪ್ಯಾಕೆಟ್ ಬೀಜ. 1 ಪ್ಯಾಕೆಟ್ನಾಗ 1,000 ಬೀಜ ಹಾಕಿರ್ತಾರ ಸರ್. 1,000 ರೂಪಾಯಿ 1 ಪ್ಯಾಕೆಟ್. ಅದು ರೂಪಾಯಿಕ 1 ಬೀಜ ಬರ್ತದೆ ಸರ್ ಅದು. ಅದನ್ನ ಹಾಕಿದ್ವಿ. ಅಲ್ಲಿಂದ ಅವನ್ನೆಲ್ಲ ಆಗ್ಲೇ ಪಟ್ಟೆ ಹೊಡೆದ ಮೇಲೆ ಇದು ಮಲ್ಸಿಂಗ್ ಪೇಪರ್ ಅಂತ ಬರುತ್ತೆ ಸರ್. ಮಲ್ಸಿಂಗ್ ಪೇಪರ್ ಅನ್ನ ಅದು ಎಲ್ಲದ ಒಂದಿಷ್ಟು ಗುಡನಾಗ್ಲೇ ಹುಲ್ಲ ಬರೋದಂಗೆ ಪಟ್ಟೆವೆಲ್ಲ ಬೋದ್ ಹೊಡೆದ ಮೇಲೆ ಮಲ್ಸಿಂಗ್ ಪೇಪರ್ ಹಾಕ್ತಿವಿ. ಮಲ್ಸಿಂಗ್ ಪೇಪರ್ ಹಾಕಿದ ಮೇಲೆ ಅದೆಲ್ಲದ ಆಗ್ಲಿ ಇದು ವೈಯರ್ ಮಲ್ಸಿಂಗ್ ಪೇಪರ್ ಹಾಕಿ ಸುತ್ತಲೇ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಮಣ್ಣು ದಬ್ತೀವಿ. ಅಲ್ಲಿಂದ ಹೋಲ್ಗಳಿಗೆ ಸ್ವಲ್ಪ ಮಣ್ಣು ಹಾಕಿ ಬೀಜ ಮಾತ್ರ ಸ್ವಲ್ಪ ಹಂಗೈತೆ ಮೆತ್ತಗಿಡ್ಬೇಕು. ನಾವು ಒಂದೊಂದೇ ಬೀಜ ತಗೊಂಡು ಮೆತ್ತಗಿಡ್ಬೇಕು ಸರ್. ಅಲ್ಲಿಂದ ಅದನ್ನೆಲ್ಲ ಇಟ್ಟಿದ ಮೇಲೆ ಆಮೇಲೆ ಫಸ್ಟ್ನೇ ದಿವಸನೇ ಆಗ್ಲಿ ನೀರು ಬಿಡ್ಬೇಕಾದ್ರೆ 10 ನಿಮಿಷ ನೀರ್ ಬಿಡ್ಬೇಕು ಅದಕ್ಕೆ. ಡ್ರಿಪ್ ಒಳಗಲ್ಲಿ ಡ್ರಿಪ್ಪಲ್ಲೇ ಮಾಡ್ತೀವಿ ಸರ್ ನಾವು. ಫಸ್ಟ್ನೇ ದಿವಸ 10 ನಿಮಿಷ ಬಿಡ್ಬೇಕು. 2ನೇ ದಿವಸನೇ ಯಾವ ರೀತಿ ಇಲ್ಲ ಅಂತ ನೋಡ್ಕೊಂಡು ಮತ್ತೆ 5 ನಿಮಿಷ ಜಾಸ್ತಿ ಬಿಡ್ಬೇಕು ಅದಕ್ಕೆ. ಅದು ಆದ್ಮೇಲೆ ಅದು 5 ದಿನಕ್ಕೆ ಮೊಳಕೆ ಹೊಡಿತೈತಿ. 5 ದಿನಕ್ಕೆ 5 ದಿನಕ್ಕೆ ಮೊಳಕೆ ಹೊಡೆದ್ಮೇಲೆ 6ನೇ ದಿನಕ್ಕೆ ಅರ್ಧ ತಾಸು ನೀರ್ ಬಿಡ್ಬೇಕು. ಅರ್ಧ ತಾಸು ನೀರ್ ಬಿಟ್ಟೆ ಅಂದ್ರೆ ಮತ್ತೆ ಒಂದೆಲ್ಲಾಗ್ಲಿ 4-5 ದಿವಸ ನೀರು ಬಿಡಂಗಿಲ್ಲ. ಅದೆಲ್ಲದ ಫುಲ್ ಚಾವಂಶ ಹಗನಿರ್ತೈತಿ. ಅದನ್ನೆಲ್ಲ ತಾವಂಶ ತಗೊಂಡ್ಮೇಲೆ ಮತ್ತೆ 7ನೇ ದಿನಕ್ಕೆ 1 ತಾಸು ನೀರ್ ಬಿಟ್ಬಿಟ್ರೆ ಮತ್ತೆ 2 ದಿನ ತಕ್ಕನ ನೀರ್ ಬಿಡಲ್ಲ. ಅಲ್ಲಿಂದ ಆಗ್ಲಿ ಬೀಜ ಊರಿ 11ನೇ ದಿನಕ್ಕೆ ಡ್ರಿಪ್ ಅಲ್ಲಿ ಆರ್ಗ್ಯಾನಿಕ್ ಅಂತಂದೇಳಿ ನಾವು ಬರ್ತದೆ ಸರ್. ಅದು ಆರ್ಗ್ಯಾನಿಕ್ ಬಿಡ್ತೀವಿ ನಾವು. ಅದರಲ್ಲಿ ಒಟ್ಟಾಗ್ಲೇ ಇದು ಕೆಮಿಕಲ್ ಅಂತ ತೆಗೆದಿರಲ್ಲ, ಆರ್ಗ್ಯಾನಿಕ್ ಅಲ್ಲೇ ಮಾಡೋದು ಸರ್ ಇದು. ಅಂದ್ರೆ ಕೆಮಿಕಲ್ ಯಾಕೆ ಇದಕ್ಕೆ ಹಾಕ್ಬಾರ್ದಂದ್ರೆ ಅದು ಅಂದ್ರೆ ಸೌತೆಕಾಯಿ ಉಪ್ಪಿನಕಾಯಿ ಅಂತಂದೇಳಿ ನಮ್ಮದು ಬ್ಯಾರೆ ರಾಜ್ಯಕ್ಕೆ ಹೋಗತ್ತೆ ಸರ್. ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಇದು ತಗೊಂಡೋಗ್ತಾರೆ. ಹೌದು ಸರ್. ಸೊ ನೀವು ಒಂದು ಕಂಪ್ನಿ ಮೂಲಕ ಒಪ್ಪಂದ ಮಾಡ್ಕೊಂಡು ಬೆಳಿತಾ ಇದೀವಿ ಸರ್. ಅಲ್ಲಿಂದ ಆಗ್ಲಿ ಸೌತೆಕಾಯಿ ಉಪ್ಪಿನಕಾಯಿ ಅಂತಂದೇಳಿ ಪೂರ್ತಿ ಇದ್ದಲ್ಲಿಗೆ ಬಂದು ಅವರೇ ನನ್ನ ಹೊಲದಲ್ಲೇ ಇಲ್ಲಿ ಇದು ಭೂಮಿ ಒಳಗ ಬಂದು ಕಾಟ ಹಾಕ್ಯಂಡು ತೂಕ ಮಾಡ್ಕೊಂಡು ಎಷ್ಟು ಕ್ವಿಂಟಲ್ ಅದು ಅಷ್ಟು ಕ್ವಿಂಟಲ್ ಎಲ್ಲದ ಬಿಲ್ ಕೊಟ್ಟು ಚಟಿ ಕೊಟ್ಟು ಹೋಗ್ಬಿಡ್ತಾರೆ ಸರ್. ಎಷ್ಟು ದಿನದಲ್ಲಿ ಇದು ನಿಮ್ಗೆ ಬೆಳೆ ಬರ್ಲಿಕ್ಕೆ ಶುರು ಆಗ್ತದೆ ಸರ್? ಇದನ್ನ ನಾವು ಬೀಜ ಊರಿ 30 ದಿನ
ಗಿಡ ಬೆಳ್ಸದ್ ಸರ್ ನಮ್ದು. 30 ದಿನ ಆದ್ಮೇಲೆ 30 ದಿನ ಕಂಟಿನ್ಯೂ ಅರಿಬೇಕು ಸರ್ ಇದ್ದ ಕಾಯಿನ. ಪ್ರತಿದಿನ ನಾನು ಅರಿಬೇಕು. ಮನೆಯಲ್ಲಿ ಯಾರಿಗ ಆರಾಮಿಲ್ಲ ಗಿರಮಿಲ್ಲ ಅನ್ನೋದು ನಾವು ಇಲ್ಲದ್ರ ಕೂಡ ಲೇಬರ್ ಆಳಂತ ಡೈಲಿ ಒಂದ್ 12 ಮಂದಿ 14 ಮಂದಿ ಲೇಬರ್ ಫಿಕ್ಸ್ ಇಟ್ಟೆ ನಾವು ಅಡ್ಡಾಡ್ತೀವಿ ಸರ್. 250 ರೂಪಾಯಿ ಕೂಲಿ ಸರ್ ಅವ್ರಿಗೆ ಬಿಡ್ಸೋರ್ಗೆ. ಬೆಳಿಗ್ಗೆ 9 ಗಂಟೆಗೆ ಬರ್ತಾರ ಸರ್, 2:00 ಮನೆಗೆ ಹೋಗಿ ಬಿಡ್ತಾರ ಸರ್. 250 ರೂಪಾಯಿ ಕೂಲಿ. ಕಂಟಿನ್ಯೂ ಕೆಲಸ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಏನಾರ ಆಗ್ಲಿ 5,000 10,000. ಎಷ್ಟು ಎಕರೆಯಲ್ಲಿ ಬೆಳಿತಿರೋದು ನೀವೀಗ? ಅದನ್ನ ಬೆಳಿತಿರೋದು 1.5 ಎಕರೆ ಬೆಳಿತೈತಿ ಸರ್. 1.5 ಎಕರೆ ಬೆಳೆಯಲ್ಲಿ ವರ್ಷ ಕಬ್ಬು ಹಾಕಿದ್ರೂ ಆ ಬೆಳೆ ಸಿಗಲ್ಲ. ದಿನ ಎಷ್ಟು ಸಿಗುತ್ತೆ? ದಿನ ಒಂದು 30+ ಅಂತಂದೇಳಿ ಸರ್. ಅದು 30+ ಒಂದು 30 ಕ್ವಿಂಟಲ್ ಆಗತ್ತೆ ಸರ್. 30 ಕ್ವಿಂಟಲ್ ಪ್ರತಿದಿನ ಸಿಗ್ತದೆ? ಪ್ರತಿದಿನ 30 ಕ್ವಿಂಟಲ್ ಸರ್. ಓಹೋ, ಅವರೇ ಬಂದು ಅದನ್ನೇ ತಗೊಂಡ್ ಹೋಗ್ಬಿಡ್ತಾರೆ? ನಾವೆಲ್ಲರೂ ಕಾಯಿ ಹರಿದು ಬಾಕ್ಸ್ನಾಗ ತುಂಬಿಟ್ಟು ಬಿಟ್ರೆ ತೀರಾ ಬರೋದು ಕಾಟ್ ಹಚ್ಚೋದು ತುಂಬ್ಕೊಂಡ್ ಹೋಗೋದು. ಸೀದಾ ಅವ್ರೆಲ್ಲ ಎಷ್ಟಾಯ್ತು ಅವತ್ತೇ ಪೇಮೆಂಟ್ ನಿಮ್ಗೆ? ಇಲ್ಲ, ಅವತ್ತಿಂದಲ್ಲ ಸರ್. 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಯಾಕಂಗೆ? ಇಲ್ಲ, ಕಂಪನಿ ಇರೋದು ಇದು ಚೆನ್ನೈದಾಗೆ ಐತಿ ಸರ್. ಹೆಡ್ ಆಫೀಸ್ ಇರೋದು ಕೊಟ್ಟೂರಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ ಅವ್ರು. ಮತ್ತೆ ಎಲ್ಲದ ನಮ್ಮಂತರ ಎಲ್ಲ ಭಾಗದಲ್ಲಿ ಎಲ್ಲರಿಗೆ ಒಂದೇ ಸಲಕ್ಕೆ ಅವ್ರೆಲ್ಲದಾಗ್ಲಿ ಇದು ಸೆಟ್ಲ್ಮೆಂಟ್ ಕಾಫಿ ಬರ್ತದೆ ಸರ್. ಅದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಜೆರಾಕ್ಸ್ ಟೈಪ್ ಅವ್ರು ಕೂಡ ತಗೊಂತಾರೆ ಸರ್. ನಮಗೇನು ವಾರಕ್ಕೆ 10,000 ರೂಪಾಯಿ ಹಂಗ ಲೇಬರ್ಗೆ ಪೇಮೆಂಟ್ ಹಾಕ್ತಾರೆ ಸರ್ ಅವರು. ವಾರಕ್ಕೆ 10,000 ಹಂಗ ನಮಗೆಲ್ಲ ಪೇಮೆಂಟ್ ಹಾಕ್ತಾರ. ಲೇಬರ್ ಕೂಲಿಗೆ ಅಂತ ಬೇಕಲ್ಲ. ಲೇಬರ್ ಕೂಲಿ ಅವರೇ ಕೊಡ್ತಾರ? ನಿಮ್ದ್ರಲ್ಲಿ ಕಟ್ ಮಾಡ್ತಾರೆ? ನಮ್ದ್ರಲ್ಲಿ ಅವ್ರಲ್ಲಿ ಏನೇನಿಲ್ಲ. ಅವ್ರು ಏನು ಒಂದ್ ನಯ್ಯ ಪೈಸೆ ಇಲ್ಲ. ಏನ್ ರೇಟಿಗೆ ತಗೊಳ್ತಾರೆ ಅವರು ನೋಡ್ಸೋರು? ಇದು ಕಟ್ಟಬಳ್ಳಿ ಆದ್ರೆ 51 ರೂಪಾಯಿ ರೇಟ್ ತಗೊಂತಾರ ಕೆಜಿ. 1 ಕೆಜಿ. ನೆಲಬಳ್ಳಿ ಕಾಯಿ ಅಂತ ಬರುತ್ತೆ. ನೆಲಬಳ್ಳಿಲಿ ಸೇಮ್ ಇರುತ್ತೆ, ಕಟ್ಟಬಳ್ಳಿ ಕಾಯಿನೇ ಸೇಮ್ ಇರುತ್ತೆ. ನಿಮ್ದು 2 ಇದೆಯಾ? 2 ಇದೆ. ನೆಲಬಳ್ಳಿದ ಕಾಯಿ ಅಂದ್ರೆ ಇಷ್ಟ ದಪ್ಪ ಇರುತ್ತೆ, ಉದ್ದ ಇರುತ್ತೆ. ಸೇಮ್ ಇಲ್ಲ, ಉದ್ದ ಬೆರಳ ಗಾತ್ರದಲ್ಲಿ ಇರ್ತೈತೆ. ಅದೇ ಅಂದ್ರೆ ಕಟ್ಟಬಳ್ಳಿಗೆ ಜಲ್ಡಿ ಅಂದ್ರೆ 3 ಜಲ್ಡಿ ಹಾಕ್ತಾರೆ. ನೆಲಬಳ್ಳಿದಂದ್ರೆ 1 ಜಲ್ಡಿ ಹಾಕ್ತಾರೆ. ಯಾವ್ದು ಈಗ ಹೆಚ್ಚಾಗಿ ಬೆಳಿತಿರೋದ್ ನೀವು? ನಾವು ಅಂದ್ರೆ ಇದು ಅದಕ್ಕೆ ಇದಕ್ಕೆ 2 ಹಾಕಿದ್ದೆ ನಾನು. ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ತೂಕದಲ್ಲಿ ಕಟ್ಟಬಳ್ಳಿ ಜಾಸ್ತಿ ಆಯ್ತು, ಪೇಮೆಂಟಿನಲ್ಲಿ ಅದು ಜಾಸ್ತಿ ಆಯ್ತು. ನಂಗೆ ತೂಕದಲ್ಲಿ ಅಂದ್ರೆ ಇದು ನೆಲಬಳ್ಳಿ ಕಾಯಿ ಜಾಸ್ತಿ ಬಂತು. ಕಟ್ಟಬಳ್ಳಿ ಕಾಯಿ ಅಂದ್ರೆ ಸಣ್ಣ ಕಾಯಿ ಅಲ್ಲ, ತೂಕ ಕಡಿಮೆ ಬರುತ್ತೆ. ಅದು ರೇಟ್ ಜಾಸ್ತಿ ಕೊಡ್ತಾರೆ, ರೇಟ್ ಜಾಸ್ತಿ ಬರುತ್ತೆ, ಪೇಮೆಂಟ್ ಜಾಸ್ತಿ ಆಗತ್ತೆ. ಅದು ಕಟ್ಟಬಳ್ಳಿ ಹೆಂಗ್ ಕೆಜಿ ತಗೊಳ್ತಾರೆ? 51 ರೂಪಾಯಿ ಕೆಜಿ ತಗೊಂತಾರೆ. ಪ್ರತಿದಿನ ಎಷ್ಟು ಕೆಜಿ ಬರ್ತದೆ ಅದು? ಕಟ್ಟಬಳ್ಳಿ ಡೈಲಿ ಒಂದು 7 ಕ್ವಿಂಟಲ್ 8 ಕ್ವಿಂಟಲ್ ಬರುತ್ತೆ. ಅದು ಬಾಂಬ್ ಅಂತ ಬರುತ್ತೆ. ಅದು ಇದರಲ್ಲಿ ಬಾಂಬ್ ಬರುತ್ತೆ, ಅದ್ರಲ್ಲಿ ಬಾಂಬ್ ಬರುತ್ತೆ. ಅದಂದ್ರೆ ಕಟ್ಟಬಳ್ಳಿದ ಬಾಂಬ್ ಅಂದ್ರೆ ಫಸ್ಟ್ನೇ ಬಾಂಬ್ 18 ರೂಪಾಯಿ ಹಾಕ್ತಾರೆ, 3ನೇ ಬಾಂಬ್ 4 ರೂಪಾಯಿ ಹಾಕ್ತಾರೆ. ನೆಲಬಳ್ಳಿ ಬಾಂಬ್ ಅಂದ್ರೆ 6 ರೂಪಾಯಿ 8 ರೂಪಾಯಿ ಇದೆ. ಅಂದ್ರೆ ಈಗ ಕಟ್ಟಬಳ್ಳಿದೆ ಪ್ರತಿದಿನ ನಿಮ್ಗೆ 40,000 ರೂಪಾಯಿ ಬಿಲ್ ಆಗ್ತದೆ. ಹಂಗ ಕಟ್ಟಬಳ್ಳಿ ಅಂದ್ರೆ ಅಷ್ಟೇ ಖರ್ಚಿದೆ. ಅದು ಗೂಟ ಉಯ್ಯಬೇಕು, ಗಿಡಕ್ಕೆ ದಾರ ಕಟ್ಟಬೇಕು, ಅದಕ್ಕೆಲ್ಲದಾಗ್ಲಿ ಲೈಟಿಂಗ್ ಹಾಕ್ಬೇಕು, ಅದ್ರಲ್ಲಿ ಬುಳ್ಳಿ ಕಟ್ಬೇಕು, ಅದಕ್ಕೆ ಅವಕ್ಕೆಲ್ಲ ಅಷ್ಟೇ ಖರ್ಚಿದೆ. ಅದೇ ಖರ್ಚು ಇದೆ. ಖರ್ಚೋಗಿ ಎಷ್ಟು ಉಳಿಯುತ್ರಿ ನಿಮ್ಗೆ ಲಾಭ ಸರ್? ಈ ಸತ್ತೆ ಎಲ್ಲಾ ಆಳುಗಳು ಎಲ್ಲಾ ಗೊಬ್ಬರ ಬೀಜದ್ದು ಎಲ್ಲಾ ತೆಗೆದು ಸರ್ ಒಂದು ಟೋಟಲ್ ನನಗೆ 80,000 ಬಂದಿದೆ ಸರ್ ಈ ಸರ್ತೆ. ಎಷ್ಟು ತಿಂಗಳು ಇದು ಬರ್ತಾ ಇರ್ತದೆ? ಎಷ್ಟು ತಿಂಗಳಂದ್ರೆ ಒಂದೇ ತಿಂಗಳ ಬೆಳೆ, ಒಂದೇ 30 ಗಿಡ ಬೆಳ್ಸಕ 30 ಕಾಯಿ ಹರಿಯಕ ಮುಗಿದು ಸಂತಿ 2 ತಿಂಗಳೊಳಗೆ 2 ತಿಂಗಳ ಒಳಗ ಮುಗಿದು ಹೋಗ್ಬಿಡ್ತಿದ್ವು. ಮತ್ತೆ ನಾವು ಅದನ್ನ ಏನಾರ ಆಗ್ಲಿ ಕಿತ್ತು ತೆಗೆದು ನಡೆಯುವ ಹೊಟ್ಟೆವಕ್ಕ ಅದಕ್ಕೆಲ್ಲದಾಗ್ಲಿ ಸ್ವಚ್ಛತೆ ಮಾಡ್ಕೊಂಡು ಲೇಬರ್ ಅಷ್ಟೇ ಹುಲ್ಲು ಕಳಿಸ್ಕೊಂಡು ಅದೇ ಹೂಲಿಗೆ ಬೆಳಿಬಹುದು. ಡ್ರಿಪ್ಪಿಗೆ ಚಿಲ್ಲಿ ಬೆಳಿಬಹುದು, ಟೊಮೊಟೊ ಬೆಳಿಬಹುದು, ಬದನೆಕಾಯಿ ಬೆಳಿಬಹುದು. ಏನ್ ಬೇಕಾದ್ರೆ ನಮ್ಗೆ ಏನ್ ತಿಳ್ತ. ಈಗ ನಿಮ್ಗೆ ಈ ಸೌತೆಕಾಯಿ ಬೆಳೆಯಲ್ಲಿ ಲಾಭ ಅನ್ಸಿದ್ಯಾ? ಲಾಭ ಅನ್ಸಿದೆ ಸರ್. ಈ ಸತ್ಯ ಲಾಭ ಅನ್ಸಿದೆ. ಹೋದ ವರ್ಷ ಹಚ್ಚೆ ವರ್ಷ ಲಾಸ್ ಆಗಿದೆ. ಈ ಸತ್ಯ ಪರವಾಗಿಲ್ಲ. ನಮಗೇನ ಭಗವಂತ ತುತ್ತಕ್ಕೆ ನಾವು ಪ್ರತಿ ತಿಂಗಳು ಒಂದು 50-60 ರೂಪಾಯಿ ಆಗುತ್ತೆ. ಯಾವ್ದು ಸರ್ ಈ ಸೌತೆಕಾಯಲ್ಲಿ? ಸರ್ ಎಲ್ಲಾ ಟೋಟಲ್ ಅಮೌಂಟ್ ಸರ್ 1.5 ಎಕರೆಗೆ 1.80 ಆಗೈತೆ ಸರ್. 1.80ರಲ್ಲಿ ಅವ್ರದೇ ಡ್ರಿಪ್, ಅವ್ರದೇ ಬೀಜ, ಅವ್ರದೇ ಎಣ್ಣೆ, ನಮ್ದಂತದ್ದು ಒಂದು ನೈಯ ಪೈಸೆ ಇಲ್ಲ.
ನಾವು ಚಲೋ ರೀತಿಯಿಂದ ಬೆಳೆದ್ರೆ ಅವ್ರು ಬಾಕಿ ಮುಟ್ಟಿ ನಮಗೆ ಅಮೌಂಟ್ ಬರುತ್ತೆ. ಸರಿಯ ರೀತಿಯಿಂದ ಕಾಯಿ ಬೆಳಿಲಿಲ್ಲಪ್ಪ ಅಂದ್ರೆ ನಮ್ದು ಬಾಕಿ ಅಲ್ಲಿ ಉಳಿತೈತಿ. ಬಾಕಿ ಕೊಡಂತ ನಮಗೆ ಬರಲ್ಲ ಅವ್ರು. ಮತ್ತೆ ನೆಕ್ಸ್ಟ್ ವರ್ಷ ಸೌತಿಕಾಯಿ ಹಾಕಿ ಬಾಕಿ ಮಾಡ್ಸ್ಬೇಕು ಅವ್ರಿಗೆ. ಹಂಗ ಸರ್. ಆ ತರದ ಒಂದು ಒಪ್ಪಂದ ಅದು. ಆ ತರ ನಮಗೆ ಒಪ್ಪಂದ ಆಗಿದೆ. ಲಾಸ್ ಆಗಿದೆಯಾ ನಿಮಗೆ ಅಥವಾ ಲಾಭನೇ ಜಾಸ್ತಿ ಆಗಿದೆಯಾ? ಇಲ್ಲ, ಲಾಭ ಆಗಿದ್ದೆ ಇವಟ ಸರ್. ಪ್ರತಿ ದಿವಸನೇ ಲಾಸ್ ಆಗಿದೆ. ಆಗಿಲ್ಲ ಅಂತೇಳ ಒಂದ್ ವರ್ಷ ಹಿಂಗಾಗತ್ತೆ, ಒಂದ್ ವರ್ಷ ಲಾಭ ಆಗತ್ತೆ. ಅಂದ್ರೆ ಇದು ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಅದೇ ಚಳಿಗಾಲಕ್ಕೆ ಹಾಕ್ಬಾರ್ದು. ಕಾರು ಉಣಿವಿ 15 ದಿನ 20 ದಿನ ಮುಂದೆ ಹಾಕ್ಲಿ ಬೀಜ ಊರ್ಬೇಕು ಅದನ್ನ. ಹಂಗ ಸರ್. ಅದೇ ಒಟ್ಟು ಈಗ ಸೌತಿಕಾಯಿ ಅದು ವಿಶೇಷವಾಗಿರ್ತಕ್ಕಂಥ ತಳಿ. ಇದು ಮಾರ್ಕೆಟ್ಗೆ ಹೋಗೋದ್ರಿಂದ ನಿಮ್ಗೆ ಕಮರ್ಷಿಯಲ್ ಆಗಿ ಉಪಯೋಗ ಆಗಿದೆ, ಲಾಭದಾಯಕವಾಗಿದೆ. ಆಗಿದೆ ಸರ್. ಆಗಿದೆ. ಸೊ ಜೊತೆಗೆ ನೀವು ತರಕಾರಿ ಬೆಳೆಗಳನ್ನೆಲ್ಲ ಬೇರೆ ಬೇರೆ ಬೆಳಿತೀರಿ. ಅದಕ್ಕೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಆ ಬೆಳೆಗಳನ್ನ? ಬೆಳೆಗಳಿಗೆಲ್ಲ ಇದು ಮರಬೇಳೆ ಸಂತಿದೆ, ಮಾರ್ಕೆಟ್ ಇದೆ, ಹಾಸ್ಪಿಟಲ್ ಇದೆ, ಬೊಮ್ಮಳೆಯಲ್ಲಿ ಟೊಮೊಟೊ ಬೆಳಿತೀರಿ, ಟೊಮೊಟ, ಅಲ್ಲಿಂದ ಮೆಕ್ಕೆಜೋಳ ಎಲ್ಲಾ. ತರಕಾರಿಗಳಲ್ಲಿ ಏನೇನ್ ಬೆಳಿತೀರಿ? ತರಕಾರಿಯಲ್ಲಿ ಮೆಣಸಿನ ಗಿಡ, ಟೊಮೊಟ, ಬ್ಯಾಡಗಿ ಮೆಣಸಿನಕಾಯಿ ಬೆಳಿತೀರಿ. ಎಷ್ಟು ಎಕರೆಯಲ್ಲಿ ಬೆಳಿತಿದ್ರಿ? ಬ್ಯಾಡಗಿ ಮೆಣಸಿನಕಾಯಿ 2.5 ಎಕರೆ 3 ಎಕರೆ ಹಾಕಿದ್ದೀನಿ ನಾನು. ವರ್ಷ ಅಷ್ಟು ಹಾಕಿದ್ದೀನಿ. ವರ್ಷ ಹಾಕಿದ್ರೆ ಒಂದು 2 ವರ್ಷ ಬಿಸಿ ಚೆನ್ನಾಗಿ ಸಿಕ್ತು ಸರ್. ಸಿಗ್ಲಿಲ್ಲ ಅಂದಿಲ್ಲ. ಒಂದು ಹಿಂದ ವರ್ಷ ಹೋದ ವರ್ಷ ಲಾಸ್ ಆಯ್ತು. ದೊಡ್ಡ ಲಾಸ್ ಆಯ್ತು. ಸುಮಾರು ಒಂದು 2.5-3 ಲಕ್ಷ ಖರ್ಚು ಮಾಡಿದ್ದೆ. ಬರೇ ಇದು 40,000 ಆಯ್ತು. ಓಹೋ, ಯಾಕೆ ಏನ್ ಸಮಸ್ಯೆ ಆಯ್ತು? ಬಚ್ಚಿ ರೋಗ ಬಂದ್ಬಿಡ್ತು ಸರ್. ಅದು ಹವಾಮಾನಕ್ಕೆ ಕ್ಲೈಮೇಟಿಗೆ ಇದು ಮಳೆ ಹೊಡೆದು ಗಿಡ ಎದಿಮಠ ಗಿಡಗಳು ಸರ್. ಎದಿಮಠ ಗಿಡಗಳು ಇದ್ದಾಗ ಹಂಗಾದ ನೆಲಕ್ಕೆ ತಪ ಬಂದ್ಬಿಟ್ಟಿದ್ದೆ. ಇದು ಅಂದ್ರೆ ವ್ಯವಸಾಯ ಮಾಡ್ಸೋದಂದ್ರೆ ನಮ್ಮವಾಗಿ ಎತ್ಕೊಳದವ್ ಸರ್. ಬಾಡಿ ಗಾಳಿ ಬಿಡ್ಸಲ್ಲ ಏನೆಲ್ಲ ನಾವೇ ಎಲ್ಲ ಮಾಡ್ಕೊಂತಿದ್ವಿ ಸರ್. ಎಲ್ಲ ನೀರ್ ಕಟ್ಟಿ. ಈಗ ನಿಮ್ಗೆ ಸೌತೆಕಾಯಿ ಒಂದೇ ಲಾಭದಾಯಕವಾಗಿದೆ. ಈ ಸತ್ಯ ಸೌತೆಕಾಯಿ ಒಂದೇ ಲಾಭ ಆಗಿದೆ. ಮೆಕ್ಕೆಜೋಳ ಕೂಡ ಪರವಲ್ಲ ಸರ್. ಮೆಕ್ಕೆಜೋಳಕ್ಕ ಒಂದು ಎಕರೆಕ್ ಒಂದು ಕಡೆ 20,000 ಖರ್ಚು ಮಾಡಿದ್ರೆ 30,000 ಉಳಿತೇವೆ. ಯಾರನ್ನ ಹಾಕ್ಲಿ, ನೀವನ್ನ ಹಾಕ್ಲಿ, ನಾವನ್ನ ಹಾಕ್ಲಿ, ಯಾರು ಸಣ್ಣ ರೈತರು ಗೊತ್ತಿಲ್ಲ ಅಂದ್ರೆ ಆಟಂತ ಮಾಮೂಲಿ ಉಳಿತೈತಿ. ಮೈ ಮೇಲೆ ಬರೋದೇನಲ್ಲ. ಮೈ ಮೇಲೆ ಬರೋದಂದ್ರೆ ಇದೆ ನಮಗೆ ಬಂದಿರೋದಂದ್ರೆ. ಯಾವ್ದು? ಮೆಣಸಿನಕಾಯಿದು. ಮೆಣಸಿನಕಾಯಿ ಮೈ ಮೇಲೆ ಬಂದಿರೋದು. ಅದು ಈ ಬಾರಿ ಹಂಗಾಗಿದೆ. ಹೌದು ಸರ್. ಪ್ರತಿ ಸಲ ಎಲ್ಲ ಚೆನ್ನಾಗಿ ತಗೊಂಡಿದ್ರಿ. ಹ್ಞೂ ಸರ್. ಹ್ಞೂ ಸರ್. ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಎಲ್ಲಿ ಕಳಿಸ್ತೀರಾ ನೀವು? ಬ್ಯಾಡಗಿಗೆ. ಅಲ್ಲಿಗೆ ಹೋಗುತ್ತೆ? ಅಲ್ಲಿಗೆ. CS ಪಟೇಲ್ ಅಂತಂದೇಳಿ ಅದಾರ ಸರ್. ಅವ್ರ ಹತ್ರ ನಾವು ಬೀಜ ತರ್ತೀವಿ. ಅವ್ರ ಹತ್ರ ನಾವೆಲ್ಲ ಒಳ್ಳೆ ರೇಟ್ ಸಿಗ್ತದ ಅಲ್ಲಿ? ಒಳ್ಳೆ ರೇಟ್ ಸರ್. ಒಂದ್ ಕ್ವಿಂಟಲ್ 16ರಿಂದ ಹಿಡಿದು 25,000 ತಕ್ಕ ಒಂದು ಕ್ವಿಂಟಲ್ ಕಾಯಿ ಸಿಕ್ಕಿದೆ. ಓಹೋ, 25,000 ತಕ್ಕ ಒಂದು ಕ್ವಿಂಟಲ್ ಸಿಕ್ಕಿದೆ. ಎಷ್ಟು ಕ್ವಿಂಟಲ್ ಬೆಳಿತಿದ್ರಿ ನೀವು? ನಾವೆಲ್ಲ ಫಸ್ಟ್ನೇ ವರ್ಷ ಒಂದು 36 ಕ್ವಿಂಟಲ್ ಆಗಿತ್ತು. 2ನೇ ವರ್ಷ ಒಂದು 28 ಕ್ವಿಂಟಲ್ ಆಯ್ತು. ಅಲ್ಲಿಂದ ಅದು ಇದು 3ನೇ ವರ್ಷ 65 ಕ್ವಿಂಟಲ್ ಆಯ್ತು. ಒಂದು 20,000ದವರೆಗೂ ರೇಟ್ ಸಿಕ್ಕಿದೆ ಸರ್. 18ರಿಂದ ಹಿಡಿದು 25,000 ತಕ್ಕನ ರೇಟ್ ಸಿಕ್ಕಿದೆ ಸರ್. ಒಟ್ಟು ಮೆಣಸಿನಕಾಯಿನೂ ಒಳ್ಳೆ ಲಾಭದಾಯಕ, ಸೌತೆಕಾಯಿ ಲಾಭದಾಯಕ. ಸೌತೆಕಾಯಿ ಇದೆ ಆಗಿದೆ ಸರ್. ಮೆಣಸಿನ ಗಿಡದು ಒಂದ್ ವರ್ಷ ಲಾಸ್ ಆಯ್ತು, ಒಂದ್ ವರ್ಷ ಲಾಭ ಆಯ್ತು ಅಷ್ಟೇ. ಅದ್ರದ್ದೇನ ಇದೇನಿಲ್ಲ ಸರ್. ಇವಟ ಏನಪ್ಪಾ ಅಂದ್ರೆ ಕಬ್ಬು ಬೆಳೆಕೆ, ಮೆಕ್ಕೆಜೋಳ ಬೆಳೆಕೆನ. ಕರಿಬಸವನಗೌಡ್ರೆ, ಈಗ ನೀವು ಹೇಳಿ, ನೀವು ಮಾಡ್ತಾ ಇರ್ತಕ್ಕಂಥ ಈ ಕೃಷಿ ಜೀವನದಲ್ಲಿ ಆರ್ಥಿಕವಾಗಿ ಉನ್ನತಿ ಹೊಂದಿದ್ದೀರಾ ಅಥವಾ ಲಾಸ್ ಆಗ್ತಾನೆ ಹೋಗ್ತಾ ಇದೆಯಾ? ಹೇಗೆ ಅನ್ಸಿದೆ ನಿಮ್ಗೆ? ಇಲ್ಲ, ಆರ್ಥಿಕದಾಗ್ಲಿ ಹೊಂದಿದೀವಿ ಸರ್. ಯಾಕಪ್ಪ ಅಂದ್ರೆ ಪ್ರತಿ ವರ್ಷನ ಲಾಸ್ ಆದ್ರೆ ಇದ್ದದ್ದು ಕೂಡ ಆಸ್ತಿ ಕೂಡ ಮಾರ್ಬೇಕಾಗತ್ತೆ. ಜೀವನ ಮಾಡೋದಕ್ ಕಷ್ಟ ಆಗತ್ತೆ. ಯಾಕಂದ್ರೆ ಈಗ ಭೂಮಿ ತಾಯಿ ಕೊಟ್ಟು ಅನ್ನಕ್ಕಾಗಲ್ಲ. ಲೇಬರ್ದ ಒಂದ್ ಸಮಸ್ಯೆ ನಮಗೆ. ಯಾಕಪ್ಪ ಅಂದಾಗ ಹಂಪಪುಟದಲ್ಲಿ ಬಾಳ ನಮ್ದು ಮಾತ್ರ ಇಲ್ಲದ ಬದುಕು ಅರ್ಜೆಂಟ್ ಇರ್ತೈತಿ. ಬಾರವ್ವ ನಿನ್ಗೆ ಒಂದ್ 50 ರೂಪಾಯಿ ಜಾಸ್ತಿ ಕೊಡ್ತ ಬಾಗ ತಂಗಿ ಯಾವ್ದಾರಣ ಒಂದ್ 8 ಮಂದಿ ಕರ್ಕೊಂಬರೋದ ನಮ್ಮಂತರ ರೈತರನ್ನೇ ಕೆಲ್ಸಕ್ಕೆ ಬಿಡ್ತಾರ ಲೇಬರು. ಗೊಡ್ರಳ್ಳಿಯಲ್ಲಿ ಆಳದ್ರ ಸರ್. ಬ್ಯಾಸಿಗನ ಹೋಗೋ, ಸುಗ್ಗಿಗನ ಹೋಗೋ 200 ರೂಪಾಯಿ ಕೂಲಿ ಕೊಡ್ತಾರ. ಸುಮ್ನ 700 ರೂಪಾಯಿ 800 ರೂಪಾಯಿ ಆಟದ ಬಾಡಿಗೆ ಹೋದ್ರವಲ್ಲ ಬೇವ್ರದ್ದು ಆಳಕ್ ಖರ್ಚು ಬಿಡ್ತೀವಿ ನಾವು. ಬೇರೆ ಕಡೆ ತರಿಸಿ ಬಿಡ್ತೀವಿ. ಯಾರಿದ್ರೆ ಕೊಡೋದಲ್ಲ ಸರ್. ರೈತರಿಗೆ ಒಳ್ಳೆ ಕೆಲಸ ಆಗ್ಬಿಟ್ಟು ಸಾಕಲ್ಲ. ಹಂಗ ಸರ್. ಒಳ್ಳೇದು ಕರಿಬಸವನಗೌಡ್ರೆ. ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ದೀರಿ. ಈ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸೌತೆಕಾಯಿ ಬೆಳೆಗಾರರಾದ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ರೈತರಾದ ಶ್ರೀ ಕರಿಬಸವನಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಸಂಕಲನ ಸವಿತಾ ಹಿರೇಮಠ್.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ. ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.